ಕನ್ಯಾ ರಾಶಿಯವರ 5 ಸಮಸ್ಯೆಗಳಿಗೆ ಒಂದು ಪರಿಹಾರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ 5 ಸಮಸ್ಯೆಗಳು ಒಂದೇ ಒಂದು ದೇವಿಯ ಆರಾಧನೆಯಿಂದ ಪರಿಹಾರವಾಗ್ಬಿಡುತ್ತೆ. ಅದು ಯಾವ 5 ಸಮಸ್ಯೆಗಳು, ಯಾವ ದೇವತಾರಾಧನೆ, ಹೇಗೆ ಮಾಡಬೇಕು, ಪ್ರತಿಯೊಂದು ಸಹ ತಿಳಿಸ್ತೇನೆ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ನಿಮಗೆ ಏನಾದ್ರು ವಿಶೇಷ ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ ನೋಡ್ತಾ ಇರ್ತಾನೆ. ಫೇಸ್ಬುಕ್ಕಲ್ಲೂ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ತಾರೆ. ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಕನ್ಯಾ ರಾಶಿಯವರ 5 ಸಮಸ್ಯೆಗಳಿಗೆ ಪರಿಹಾರ ನೋಡಿ. ಮೊಟ್ಟ ಮೊದಲನೇದಾಗಿ ಉದ್ಯೋಗ ಕ್ಷೇತ್ರದ ಗುಪ್ತ ವಿರೋಧಿಗಳು. ನೀವೆಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಸೀಕ್ರೆಟ್ ಶತ್ರುಗಳು ಇರ್ತಾರೆ ನಿಮಗೆ. ಅದು ಕೆಲಸ ಅಂತಲ್ಲ, ನಿಮ್ಮ ವ್ಯವಹಾರಗಳು, ನೀವು ಸಮಾಜದಲ್ಲಿ ಓಡಾಡ್ತಿರ್ತೀರಾ, ಅದು ಫ್ಯಾಮಿಲಿಯಲ್ಲೇ ನಿಮ್ಮ ಗುಪ್ತ ಶತ್ರು ಇರಬಹುದು. ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಗುಪ್ತ ಶತ್ರುಗಳಿರಬಹುದು. ನೀವು ಬಿಸ್ನೆಸ್ ಮಾಡ್ತೀರಾ, ನಿಮ್ಮ ಅಕ್ಕಪಕ್ಕದ ಅಂಗಡಿಯಲ್ಲೋ ಅಲ್ಲಿ ಎದುರುಗಡೆ ನಿಮ್ಮಲ್ಲೇ ಕೆಲಸ ಮಾಡ್ತಕ್ಕಂಥವ್ರೆ ಸೀಕ್ರೆಟ್ ಆಗಿ ಶತ್ರುಗಳು, ಬೆನ್ನಿಗೆ ಚೂರಿ ಹಾಕೋರು ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರ್ತಕ್ಕಂಥವ್ರು. ಸೊ ನಿಮಗೆ ಗೊತ್ತಿರಲ್ಲ ಏನು ಯಾರು ಶತ್ರುಗಳು ಯಾರು ಮಿತ್ರರು ಅಂತ. ನೀವು ಕನ್ಯಾ ರಾಶಿ ಎಲ್ಲರನ್ನೂ ನೀವು ಕನ್ಯಾ ರಾಶಿಯವರ ಮಿತ್ರರಂತೆ ಕಾಣ್ತೀರಿ. ಯಾರನ್ನೂ ದ್ವೇಷ ಮಾಡಲ್ಲ, ಯಾರ ಮೇಲೂ ಸಿಟ್ಟು ಮಾಡಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕೂಡಿಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತೀರಿ. ಆದರೆ ಅವರ ಮನಸ್ಸಿನಲ್ಲಿ ಅದಿರಲ್ಲ. ನೀವು ನಿಮ್ಮ ಏಳಿಗೆ ನೋಡಿ ದೃಷ್ಟಿ ಮಾಡ್ತಾರೆ. ನಿಮ್ಮ ಆರ್ಥಿಕತೆ, ನಿಮ್ಮ ಶಕ್ತಿಯನ್ನು ನೋಡಿ ನಿಮಗೆ ಎಲ್ಲರೂ ಹಿಂಗಾರು ಮಾಡಿ ತೊಂದರೆ ಮಾಡಬೇಕಲ್ಲ ಅಂತ ನೀವು ವಿಲವಿಲ ಒದ್ದಾಡಿದ್ರೆ, ಅವಮಾನಿತರಾದರೆ, ನಷ್ಟವನ್ನು ಹೊಂದಿದ್ರೆ ಅವರಿಗೇನೋ ವಿಕೃತ ಆನಂದ. ಸೊ ಅಂಥವರಿಂದ ನಿಮ್ಮ ರಕ್ಷಣೆ ಆಗಬೇಕು, ಅಂಥವರು ಎಕ್ಸ್ಪೋಸ್ ಆಗಬೇಕು, ಯಾರವರು ಅನ್ನುವಂಥದ್ದು ಗೊತ್ತಾಗಬೇಕು ಅಂತ ಆದರೆ ಕನ್ಯಾ ರಾಶಿಯವರು ಬಹಳ ಪ್ರಮುಖವಾಗಿ ಬಗಳಾಮುಖಿ ದೇವಿ ಆರಾಧನೆ ಮಾಡಬೇಕು. ಯಾವ ಕನ್ಯಾ ರಾಶಿಯವರು ಬಗಳಾಮುಖಿ ಆರಾಧನೆ ಮಾಡ್ತಿರೋ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲ, ಎರಡನೇದಾಗಿ ಆರೋಗ್ಯದ ಮೇಲೆ ಬೀಳುವಂತಹ ನಕಾರಾತ್ಮಕವಾಗಿರತಕ್ಕಂಥ ಶಕ್ತಿ ನೀವು ಈಗಲಿಂದಲೇ ಸರಿ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ತನಕ ಆರೋಗ್ಯ ಸರಿ ಇಲ್ಲ ಅಂದರೂ ಈಗಲೇ ಸರಿ ಮಾಡ್ಕೊಳ್ಬೇಕು. ಇನ್ನು ಮುಂದೆ 1 ವರ್ಷ ನಿಮಗೆ ಗುರುಬಲ ಇರುತ್ತೆ, ಗೊತ್ತಾಗಲ್ಲ ನಿಮಗೆ. ಇನ್ನು 1 ವರ್ಷದ ನಂತರ ನಿಮಗೆ ಅಷ್ಟಮ ಶನಿ ಶುರುವಾಗಲಿದೆ. ಅಷ್ಟರೊಳಗಡೆ ಅದ್ಭುತವಾದಂಥ ಆರೋಗ್ಯ ಸಿದ್ಧಪಡಿಸ್ಕೊಳ್ಬೇಕು. ನೀವು ಅಷ್ಟಮ ಶನಿ ಬರಬೇಕಾದ್ರೆ ಸಿದ್ಧರಾಗಿರ್ಬೇಕು. ನೀವು ಶನೇಶ್ವರನ ಆರಾಧನೆ ಮಾಡ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ, ಮುಂದೆ ಏನು ಆರೋಗ್ಯ ಬಾಧೆ ಆಗದೆ ಇರಲಿಕ್ಕೆ. ಶನಿ ಹೊಸ ಆರೋಗ್ಯ ಬಾಧೆಯನ್ನು ಸೃಷ್ಟಿ ಮಾಡಲ್ಲ, ಇರುವ ಆರೋಗ್ಯ ಬಾಧೆಯನ್ನು ದೊಡ್ಡ ಮಾಡಿ ಬಿಟ್ಬಿಡ್ತಾನೆ. ಸೊ ಅದರಿಂದಾಗಿ ಶನೇಶ್ವರನಲ್ಲಿ ಏನೋ ತೊಂದರೆ ಕೊಡಬೇಡ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಈಗಲಿಂದಲೇ ನೀವು ಆರೋಗ್ಯವನ್ನು ಸರಿ ಮಾಡ್ಕೊಳ್ಬೇಕು. ಆರೋಗ್ಯದ ಮೇಲೆ ಬೀಳುವ ನಕಾರಾತ್ಮಕ ಪರಿಣಾಮಗಳನ್ನು ಶಮನ ಮಾಡಿಕೊಳ್ಬೇಕು ಅಂತಂದರೆ ಮುಂದೆ ಬೀಳಬಹುದಾದಂಥದ್ದು ಬಗಳಾಮುಖಿ ಆರಾಧನೆಯನ್ನು ಮಾಡ್ಕೊಳ್ಬೇಕು ಕನ್ಯಾ ರಾಶಿಯವರು. ಅಷ್ಟೇ ಅಲ್ಲ, ವ್ಯವಹಾರ ಮಾಡಬೇಕಾದ್ರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಕನ್ಯಾ ರಾಶಿಯವರು. ಇದು ಹೀಗೆ ನಾನು ಹಿಂಗೆ ಮಾಡ್ತೀನಿ ಅನ್ನೋ ರೀತಿಯಾದಂತಹ ನಿರ್ಧಾರವನ್ನೇ ತಗೊಳ್ಳಲ್ಲ ನೀವು. ಅದೇನಾಗ್ಬಿಡುತ್ತೋ ಇದೇನಾಗ್ಬಿಡುತ್ತೋ ಭಯ ಪುಕ ಅಂತ ಇರುತ್ತೆ ಮನಸ್ಸಲ್ಲಿ ಯಾವಾಗಲೂ ಸಹ. ಡ್ಯುಯಲ್ ಮೈಂಡ್, ಇದು ಮಾಡ್ಲಾ ಅದು ಮಾಡ್ಲಾ, ಇದು ಓಕೆ ಮಾಡ್ಲಾ ಬೇಡವಾ, ಏನು ಮಾಡಲಿ, ಈ ಕನ್ಫ್ಯೂಷನ್ನಲ್ಲೇ ಕಳೆದು ಬಿಡ್ತೀರಾ ನೀವು. ಸೊ ಈ ಒಂದು ವ್ಯವಹಾರದಲ್ಲಿ ಎಲ್ಲಗಡೆ ಒಂದು ಸದೃಢವಾದ ಉತ್ತಮ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ನಿಮಗೆ ಒಂದು ಶಕ್ತಿ ಬರಬೇಕು ಅಂದರೆ ಬಗಳಾಮುಖಿ ಆರಾಧನೆಯನ್ನು ಮಾಡಬೇಕು. ಜೊತೆಗೆ ನೀವೇನಾದರೂ ನ್ಯಾಯಾಲಯ, ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ಡಾಕ್ಯುಮೆಂಟೇಷನ್ ಸಮಸ್ಯೆ, ಅದು ಇದು ಯಾವುದೋ ಒಂದಿಷ್ಟು ಸಮಸ್ಯೆಗಳಲ್ಲಿ ಸಿಗಾಕೊಂಡಿದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ಜಯ ಬೇಕು ಅಂತಾದರೆ ಬಗಳಾಮುಖಿ ಆರಾಧನೆ ಮಾಡಬೇಕು. ಕನ್ಯಾ ರಾಶಿಯವರಿಗೆ ಒಂದು ಆರ್ಥಿಕವಾದ ಸ್ಥಿರತೆ, ಒಂದು ನೆಮ್ಮದಿ. ಕನ್ಯಾ ರಾಶಿಯವರು ಏನು ಗೊತ್ತಾ, ಆರ್ಥಿಕವಾದ ಅಂದರೆ ದುಡ್ಡಿನ ವಿಚಾರದಲ್ಲಿ ಚೆನ್ನಾಗಿದ್ದೀನಪ್ಪ ನಾನು ಆರ್ಥಿಕವಾಗಿ ಅನ್ನೋದು ಬರೋ ತನಕ ನಿಮಗೆ ನೆಮ್ಮದಿನೇ ಬರಲ್ಲ. ಕನ್ಯಾ ರಾಶಿಯವರು ಸದಾ ಸರ್ವದಾ 24/7 365 ಡೇಸು ತಲೆಯಲ್ಲಿ ದುಡ್ಡೇನು ಕತೆ, ನಾಳೆಗೇನು ಕತೆ, ದುಡ್ಡಿಂದೇನು ಕತೆ ಓಡಾಡ್ತಾ ಇರುತ್ತೆ. ಸೊ ದುಡ್ಡಿನ ಸ್ಥಿರತೆ, ಆರ್ಥಿಕ ಸ್ಥಿರತೆ ಬಂದ್ಬಿಟ್ರೆ ಆಟೋಮೆಟಿಕ್ಲಿ ನೆಮ್ಮದಿ ಬಂದ್ಬಿಡುತ್ತೆ ನಿಮಗೆ ಕನ್ಯಾ ರಾಶಿಯವರಿಗೆ. ಸೊ ಆದ್ದರಿಂದ ಕನ್ಯಾ ರಾಶಿಯವರಿಗೊಂದು ನೆಮ್ಮದಿ ಹಾಗೂ ಆರ್ಥಿಕ ಸ್ಥಿರತೆಯನ್ನು ಕೊಡ್ತಕ್ಕಂಥದ್ದು ಬಗಳಾಮುಖಿ ಆರಾಧನೆ ಆಗಿದೆ. ಸೊ ಈ ಎಲ್ಲ ವಿಚಾರಗಳಲ್ಲೂ ಬಗಳಾಮುಖಿ ಆರಾಧನೆ ನಿಮಗೆ ಅನುಕೂಲ ಕೊಡುತ್ತೆ. ಅಂದರೆ ಕನ್ಯಾ ರಾಶಿಯವರು ಯಾವ ರೀತಿಯಲ್ಲಿ ಬಗಳಾಮುಖಿ ಆರಾಧನೆ ಮಾಡಬೇಕು? ಬಗಳಾಮುಖಿ ಆರಾಧನೆ ಮಾಡಲಿಕ್ಕೆ ನಿಮಗೆ ಪ್ರಮುಖವಾಗಿ 4 ದ್ರವ್ಯಗಳು ಬೇಕು. 4 ದ್ರವ್ಯಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗಿ ನೀವು ಬಗಳಾಮುಖಿ ಆರಾಧನೆ ಮಾಡಬಹುದು. ಆ 4 ದ್ರವ್ಯಗಳಾದಂದರೆ, ಒಂದು ವೀಳ್ಯದೆಲೆ ಚೆನ್ನಾಗಿರಬೇಕು, ಯಾವುದು ಗಾಯ ಕಲೆ ಇತ್ಯಾದಿಗಳಾಗದೇ ಇರತಕ್ಕಂಥ ಚೆನ್ನಾಗಿರುವ ವೀಳ್ಯದೆಲೆ 2. ಆಮೇಲೆ ಕುಂಕುಮ, ಒರಿಜಿನಲ್ ಕುಂಕುಮ ಗೊತ್ತಲ್ವ, ಒಳ್ಳೆಯ ಒರಿಜಿನಲ್ ಕುಂಕುಮ ಒಂದು ಸ್ವಲ್ಪ. ನಂತರ ಒಂದು ಲಿಂಬೆ ಹಣ್ಣು ಹಾಗೂ ಕೆಂಪು ಬಣ್ಣದ ಹೂವು. ಇದು 4 ನಿಮಗೆ ಬೇಕು. ಈ 4 ವಸ್ತುಗಳನ್ನು ನೀವು ಸಂಗ್ರಹಣೆ ಮಾಡಿಕೊಂಡು ಅಮಾವಾಸ್ಯೆಗಳಲ್ಲಿ ಅಥವಾ ವಾರದಲ್ಲಿ ಸೋಮವಾರ
ಅಥವಾ ಅಮಾವಾಸ್ಯೆ, ಸೋಮವಾರವೇ ಅಮಾವಾಸ್ಯೆ ಬಂದಾಗಂತೂ ತುಂಬ ಒಳ್ಳೆಯದು. ಇಲ್ಲ ಪ್ರತಿ ಸೋಮವಾರ ಅಥವಾ ಪ್ರತಿ ಅಮಾವಾಸ್ಯೆ ತಿಂಗಳಿಗೊಮ್ಮೆ ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತಕ್ಕಂತಹ ಮಂತ್ರ ಸ್ತೋತ್ರ ಏನಿದೆ ಅದನ್ನು ಕೇಳಿಸ್ಕೊಂಡು ಆ ವಿಡಿಯೋದಲ್ಲೇ ಇಟ್ಕೊಂಡು ದೇವ್ರ ಮೇಲೆ ಜಾಗಲಿ ಮಾಡಿ ಒಂದು ಪ್ಲೇಟ್ ಮೇಲೆ ವಿಡಿಯೋದಲ್ಲೇ ಇಟ್ಕೊಂಡು ಅದರ ಮೇಲೆ ಒಂದು ಲಿಂಬೆಹಣ್ಣು ಇಟ್ಕೊಂಡು ಈ ಕುಂಕುಮ ಈ ಒಂದು ಮಂತ್ರನ ಹೇಳ್ತಿಲ್ಲ ಅದರಲ್ಲಿ ಅದಕ್ಕೆ ಅರ್ಚನೆ ಮಾಡಬೇಕು ಆ ಲಿಂಬೆಹಣ್ಣು ಮೇಲೆ. ಜೊತೆಗೆ ಕೆಂಪು ಹೂವುಗಳನ್ನು ಇಡಬೇಕು, ಅದಕ್ಕೆ ಬಗಳಾಮುಖಿಯನ್ನು ಆರಾಧನೆ ಮಾಡಿಕೊಳ್ಬೇಕು. ಮುಗಿದ ನಂತರ ಆ ಕುಂಕುಮವನ್ನು ಹಣೆಗಿಟ್ಕೋಬೇಕು. ಆ ಕೆಂಪು ಹೂಗಳನ್ನು ಹಿಂಗೆ ಮೂಸಿಬಿಟ್ಟು ಪಕ್ಕದಲ್ಲಿ ಹಾಕಿ ಕೈ ತೊಳ್ಕೊಂಬಿಟ್ರೆ ಆಯಿತು. ಆ ಲಿಂಬೆಹಣ್ಣು ನೆಕ್ಸ್ಟ್ ಅಮಾವಾಸ್ಯೆ ತನಕ ಹಾಗೆಯೇ ಇರಬೇಕು. ನೆಕ್ಸ್ಟ್ ಅಮಾವಾಸ್ಯೆಯಲ್ಲಿ ಬಿಡೋದೆಲ್ಲ ಒಣಗೋಗಿ ಇದಾಗ್ಬಿಟ್ಟಿರುತ್ತೆ, ಹಾಗೂ ಆ ಲಿಂಬೆಹಣ್ಣು ಸ್ವಲ್ಪ ಬಾಡಿರುತ್ತೆ. ಅದನ್ನು ತೊಗೊಂಡೋಗಿ ಎಲ್ಲರೂ ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದ್ರು ಅರಳಿ ಮರದ ಕೆಳಗಡೆ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ಮತ್ತೆ ಫ್ರೆಶ್ ಆಗಿ ತಂದಿಟ್ಕೊಳ್ಬೇಕು. ಈ ಥರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಪ್ರತಿ ಸೋಮವಾರ ಕಡ್ಡಾಯವಾಗಿ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತಕ್ಕಂಥ ಸ್ತೋತ್ರವನ್ನು ಮಿನಿಮಮ್ ನನ್ನ ಪ್ರಕಾರ ಒಂದು 8 ಬಾರಿ ಯಾರು ಕೇಳಿಸ್ಕೊಳ್ತಕ್ಕಂಥದ್ದು ತುಂಬ ಅನುಕೂಲ, ಗೊತ್ತಾಯ್ತಲ್ವ, ತುಂಬ ಪವರ್ಫುಲ್ ಆಗಿರ್ತದೆ. 4 ದ್ರವ್ಯಗಳು. ಆಮೇಲೆ ಸೋಮವಾರ ಅಮಾವಾಸ್ಯೆ ಬಹಳ ವಿಶೇಷ. ಅದಕ್ಕೋಸ್ಕರ ಈ ಬಾರಿ ಅಧಿಕ ಮಾಸದ ಅಮಾವಾಸ್ಯೆ ಇದೆಯಲ್ಲ ಅದು ಬಹಳ ಪವರ್ಫುಲ್ ಆಗಿದೆ. ಈ ಬಾರಿ ಜೂನ್ 15ನೇ ತಾರೀಕು ಅಧಿಕ ಮಾಸದ ಅಮಾವಾಸ್ಯೆ ಅನ್ಬೋದು. ಈ ಅಧಿಕ ಮಾಸದ ಅಮಾವಾಸ್ಯೆ ಸೋಮವಾರದ ದಿವಸ ಬಂದಿದೆ. ಸೋಮವತಿ ಅಂತ ಕರೀತಾರೆ. ಈ ಅಮಾವಾಸ್ಯೆ ಸೋಮವಾರ ಅಧಿಕ ಮಾಸದ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಸೋಮವಾರ ಜೂನ್ 15ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಪವರ್ಫುಲ್ ಆದ ಬಗಲಾಮುಖಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಬಗಲಾಮುಖಿ ಹೋಮವನ್ನು ಮಾಡಿ ವಿಶೇಷವಾದಂಥ ಬ್ರೇಸ್ಲೆಟ್ ಅನ್ನು ಧಾರಣೆ ಮಾಡ್ಕೊಂಡಿದ್ದ ಕೈಯಲ್ಲಿ ಇದೇ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಸೊ ಇದರಲ್ಲಿ 4 ವಿಶೇಷವಾಗಿರತಕ್ಕಂಥ ಉಪರತ್ನಗಳಿದೆ. ಅದರಲ್ಲೂ ವಿಶೇಷವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಕೃಷ್ಣವೀಟಿಕಾ ರತ್ನ ಇದೆ, ಜೊತೆಗೆ ವ್ಯಾಘ್ರನೇತ್ರ ರತ್ನ ಇದೆ, ಜ್ವಾಲಾಮುಖಿ ರತ್ನಗಳಿದೆ, ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಮ್ಮನವರ ಶಕ್ತಿಯನ್ನು ಸದಾ ನಿಮ್ಮಲ್ಲಿ ಇಟ್ಟು ಮನಸ್ಸನ್ನು ಶಾಂತವಾಗಿರ್ತಕ್ಕಂಥ ಒಂದು ವಿಶೇಷವಾದ ಧವಳ ರತ್ನ ಇದೆ. ಸೊ ಧವಳರತ್ನ ಅಮ್ಮನವರ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ನಿಮಗೆ ತಲುಪಿಸುವಂಥದ್ದು, ಅಂದರೆ ತನ್ನಲ್ಲಿ ಇಟ್ಕೊಂಡು ನಿಮಗೆ ತಲುಪಿಸುವಂತಹ ಒಂದು ಕಾರ್ಯವನ್ನು ಮಾಡುತ್ತೆ. ಈ ಅದ್ಭುತವಾದ ಬಗಳಾಮುಖಿ ರಕ್ಷಾ ಕವಚವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಕೊಡ್ತಾ ಇದ್ದೇವೆ. ಇದನ್ನು ಬಗಳಾಮುಖಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದ ಉಪರತ್ನಗಳಿದೆ. ಇದನ್ನು ಗಮನಿಸಬೇಕು. ಇದನ್ನು ಬಗಳಾಮುಖಿ ಹೋಮ ಅಷ್ಟೇ ಅಲ್ಲ, ರಾಕ್ಷೋಘ್ನ ಹೋಮದಲ್ಲೂ ಇದನ್ನು ಅಭಿಮಂತ್ರಣೆ ಮಾಡ್ತದೆ. ಯಾಕೆಂದರೆ ಈ ವ್ಯಾಘ್ರನೇತ್ರ ರತ್ನ ಹಾಗೂ ಜ್ವಾಲಾಮುಖಿ ರತ್ನ ಇದೆಯಲ್ಲ, ಈ 2 ರತ್ನಗಳು ಜೊತೆಗೆ ವಿಶೇಷವಾಗಿ ಕೃಷ್ಣವೀಟಿಕಾ ರತ್ನವು ಸಹ ಬಂತು. ಇದು ರಾಕ್ಷೋಘ್ನ ಹೋಮದಲ್ಲಿ ಎನರ್ಜೈಸ್ ಮಾಡಿದ್ರೆ ಅಮಾವಾಸ್ಯೆ ಸೋಮವಾರ ಅಮಾವಾಸ್ಯೆ ಸೋಮವತಿ ದಿವಸ, ಅದು ಅಧಿಕ ಮಾಸದ ಅಮಾವಾಸ್ಯೆ ಸೋಮವತಿಯ ದಿವಸ ರಾಕ್ಷೋಘ್ನ ಹೋಮ, ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ, ಎಲ್ಲ ಕೆಟ್ಟ ಶಕ್ತಿಗಳು ಮಾಟಮಂತ್ರಗಳು ಕೆಟ್ಟ ಈ ರಾಕ್ಷಸರ ಸಂಹಾರ ಮಾಡತಕ್ಕಂಥ ಹೋಮ ಅದು. ಸೊ ಅಂಥ ಒಂದು ಅದ್ಭುತವಾದ ರಾಕ್ಷೋಘ್ನ ಹೋಮದಲ್ಲಿಯೂ ಸಹ ಈ ವಿಶೇಷವಾದಂತಹ ಒಂದು ಬ್ರಾಸ್ಲೆಟ್ ರಕ್ಷಾ ಕವಚ ಎನರ್ಜೈಸ್ ಆಗಲಿದೆ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳೋಕ್ಕೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲಿ ಇದು ಎನರ್ಜೈಸ್ ಆಗಲಿದೆ. ಈ ಧವಳ ರತ್ನ ಇದೆಯಲ್ಲ, ಈ ಧವಳ ರತ್ನ ಅಮ್ಮನವರಿಗೆ ವಿಶೇಷವಾಗಿರತಕ್ಕಂಥ ಉಪರತ್ನ ಇದು. ಅದರಿಂದ ಬಕಳಾಮುಖಿ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ, ಜೊತೆಗೆ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ. ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ಖಂಡಿತವಾಗಿ ಕೊಡಲಿದೆ. ಅದ್ರ ಬಗ್ಗೆ ಸಹ ನಿಮಗೆ ತಿಳಿಸ್ತಾನೆ. ಇದ್ರ ಜೊತೆಗೆ ಸ್ವಯಂವರ ಪಾರ್ವತಿ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಯೋಜನೆ ಸಿಗಬೇಕು. ಇಷ್ಟೆಲ್ಲ ಪವರ್ಫುಲ್ ಆಗಿರತಕ್ಕಂಥ ಹೋಮಗಳು, ಗುರು ಶಾಂತಿ, ಶನಿ ಶಾಂತಿ, ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಬಗಳಾಮುಖಿ ರಕ್ಷಾ ಕವಚವನ್ನು ಪ್ರತಿಯೊಬ್ಬರಿಗೂ ಸಹ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ ಗೊತ್ತೇ ಇರುತ್ತೆ. ಸೊ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜೂನ್ 15 ತಾರೀಕು ಸೋಮವಾರ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ.
ಬಗಳಾಮುಖಿ ಹೋಮ, ರಾಕ್ಷೋಗ್ನ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳೆಲ್ಲದೂ ಸಹ ಲೈವಲ್ಲಿ ನೀವು ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಬಗಳಾಮುಖಿ ರಕ್ಷಾಕವಚ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ನಿಮ್ಮ ಬಲಗೈಯಲ್ಲೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದಾಗಿರ್ತದೆ, ಅಥವಾ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಡಗೈಯಲ್ಲಿ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ಬೇಕಾಗಿರ್ತದೆ, ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾಗಿರತಕ್ಕಂತಹ ಈ ನಾನ್ ವೆಜ್ ತಿನ್ನಬಾರ್ದು ಅಂತಲೋ ಅಥವಾ ಮೈಲಿಗೆ ಆಗಬಾರ್ದು, ಇದೆಲ್ಲ ಯಾವುದೂ ಇಲ್ಲ. ಇದು ಉಪರತ್ನ ವಿಶೇಷ ದೇವತೆಗಳಿಗೆ ವಿಶೇಷ ಪರ್ವ ದಿನದಂದೇ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಬಹಳ ಈಸಿ ಆಯ್ತಲ್ವಾ. ಜೊತೆಗೆ ಇಡೀ ಹೋಮಗಳು, ಎಲ್ಲ ಹೋಮಗಳನ್ನು ಲೈವ್ ನೋಡ್ಬೋದು. ಎಲ್ಲ ಹೋಮಗಳ ಪ್ರಸಾದ ಸ್ಪೀಡ್ ಪೋಸ್ಟಲ್ಲಿ ನಿಮಗೆ ಕಳಿಸ್ಕೊಡ್ತಾರೆ. ಯಾಕಂದರೆ ಸೋಮವಾರ ಹೋಮ ಆಗುತ್ತೆ ಅಂದರೆ ಮಂಗಳವಾರ ಅಥವಾ ಬುಧವಾರ ನಾವು ಸ್ಪೀಡ್ ಪೋಸ್ಟಲ್ಲಿ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಈ ವಿಶೇಷವಾದಂಥ ಬಗಳಾಮುಖಿ ಒಂದು ವಿಶೇಷವಾದ ಮಂತ್ರವನ್ನು ಈಗ ಮುಂದೆ ಹೇಳ್ತೇನೆ, ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಆ ಮಂತ್ರದ ಲಿಂಕನ್ನು ಖಂಡಿತವಾಗಿ ಕೊಡ್ತಾನೆ, ಅಲ್ಲಿ ಕೂಡ ನೀವು ಅದನ್ನು ನೋಡ್ಕೊಳ್ಬಹುದಾಗಿರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.